ಹಾಯ್ ಹಲೋ ನಮಸ್ತೆ. ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋ ಕೊಟ್ಟಿಯೂರು ಶಿವನ್ ಟೆಂಪಲಿಗೆ ಹೋಗ್ಬಿಟ್ಟು ನಾವು ಶಿವನ್ ದರ್ಶನ ಮಾಡೋಣ ಅಂತ ಅನ್ಕೊಂಡ್ವಿ. ಸರಿ ಬನ್ನಿ ಹೋಗೋಣ. ಇವಾಗ ನಾವು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ನೋಡಿ ಇವಾಗ ಇಲ್ಲಿ ನಿಂತಿದ್ಯಲ್ಲ ಟ್ರೈನು, ಇದೆ ಮಂಗಳೂರಿಂದ ಕಣ್ಣೂರಿಗೆ ಹೋಗ್ತಾ ಇದೆ. ಅಂದ್ರೆ ನಾವು ಮಂಗಳೂರಿಂದ ಕಣ್ಣೂರಿಗೆ ಹೋಗಿ ಅಲ್ಲಿಂದ ಕೊಟ್ಟಿಯೂರಿಗೆ ಹೋಗ್ತೀವಿ. ಜಾಸ್ತಿ ಜನ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ, ಮೈಸೂರಿಂದ ಹೋಗ್ತಾರೆ, ಕೂರ್ಗಿಂದ ಹೋಗ್ತಾರೆ. ಸೊ ಇವಾಗ ಇದು ನಿಯರ್ ಇರೋದ್ರಿಂದ ನಾವು ಕಣ್ಣೂರಿಗೆ ಹೋಗ್ತಾ ಇದೀವಿ. ಇವಾಗ ಟೈಮು 11:30. ಇದು 11:55ಗೆ ಈ ಟ್ರೈನ್ ಹೊರಡುತ್ತೆ. ಇಲ್ಲಿಂದ ಕಣ್ಣೂರು 200 ಕಿಲೋಮೀಟರ್ ಇದೆ. 2 ಅವರ್ ಅಲ್ಲಿ ರೀಚ್ ಆಗ್ಬಿಡ್ತೀವಿ. ನಾವು ಈ ಕಡೆ ಸೈಡ್ ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ಇಲ್ಲಿ ನೋಡಿ, ಫುಲ್ ಮಂಗಳೂರು ರೈಲ್ವೆ ಸ್ಟೇಷನ್ ಫುಲ್ ಖಾಲಿ ಖಾಲಿ. ಯಾಕಂದ್ರೆ ಇಲ್ಲಿ ಜನ ಅಷ್ಟೇನು ಓಡಾಡಲ್ಲ ಬಿಡಿ, ನೈಟ್ ಹೊತ್ತು ಒಂದು 8-9 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಮಂಗಳೂರು. ಇನ್ನು ಒಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಆಲ್ಮೋಸ್ಟ್ ಫುಲ್ ಆಗಿತ್ತು. ಎಲ್ರು ಕೊಟ್ಟಿಯೂರಿಗೆ ಹೋಗ್ತಾ ಇದ್ರಲ್ವಾ. ನಮ್ ಟ್ರೈನು ಹೊರಡ್ತು. ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ. ಆದ್ರೂ ಶಿವನ್ ದರ್ಶನ ಯಾವಾಗ ಮಾಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿನ ಸ್ಥಳ ಪುರಾಣ ಕೇಳಿದ್ಮೇಲಂತೂ ಅಷ್ಟು ಎಕ್ಸೈಟ್ ಆಗಿದ್ದೆ. ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಟ್ರಿಪ್ ಇಟ್ಟಾಗ ನಮಗೆ ಹಿಂದಿನ ದಿವಸ ನಿದ್ದೆ ಬರ್ತಿರ್ಲಿಲ್ಲ ನೋಡಿ, ಹಾಗೆ ಇತ್ತು ಸಿಚುವೇಶನ್. ನಾವು ಮಧ್ಯರಾತ್ರಿ ಟ್ರೈನ್ ಹತ್ತಿದ್ದು ಏನಕ್ಕೆ ಅಂದ್ರೆ, ಮಂಗಳೂರಿಂದ ಕಣ್ಣೂರಿಗೆ 1-2 ಅವರ್, ಅಲ್ಲಿಂದ ಕೊಟ್ಟಿಯೂರಿಗೆ 1-2 ಅವರ್. ಏನೇ ಆದ್ರೂ ಒಂದು 5:30 ಅಷ್ಟೊತ್ತಿಗೆ ನಾವು ಕೊಟ್ಟಿಯೂರು ರೀಚ್ ಆಗ್ತೀವಿ. ಅಲ್ಲಿಂದ ಒಂದು 8:30 ಅಷ್ಟೊತ್ತಿಗೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೋತೀವಿ ಅಂತ ನಾವು ಪ್ಲಾನ್ ಹಾಕಿದ್ವಿ. ಆದ್ರೆ ಕಣ್ಣೂರಿಗೆ ಹೋಗಿ ಇಳಿದ್ಮೇಲೆ ನಮ್ ಪ್ಲಾನೇ ಉಲ್ಟಾ ಆಗೋಯ್ತು. ನಾವು ಹತ್ತಿದ ಟ್ರೈನು ಮಧ್ಯರಾತ್ರಿ 1:30ಗೆ ಕಣ್ಣೂರು ರೀಚ್ ಆಗುತ್ತೆ. ನನಗಂತೂ ಖುಷಿ, ಸ್ವಲ್ಪ ಬೇಗನೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂತ. ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ಬಿಟ್ಟು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ವಿ, ನಮಗ್ ಮಲಯಾಳಂ ಬೇರೆ ಬರಲ್ಲ, ಆದ್ರೂ ಹೋಗ್ಬಿಟ್ಟು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಹೆಂಗ್ ಹೋಗ್ಬೇಕು, ಕೊಟ್ಟಿಯೂರಿಗೆ ಹೋಗ್ಬೇಕು, ಎಷ್ಟು ಗಂಟೆಗೆ ಬಸ್ ಇದೆ ಅಂತ. ಅವಾಗ ಅವ್ರು ಹೇಳಿದ್ರು, ಬೆಳಿಗ್ಗೆ 6 ಗಂಟೆಗೆ ಬಸ್ ಇರೋದು ಅಂತ ಹೇಳಿದ್ರು. ತಗಳಪ್ಪ, ಆಯ್ತಲ್ಲ ಹಿಟ್ ವಿಕೆಟು. ಇವಾಗ ಟೈಮ್ ಬೇರೆ 1:30. ಇನ್ನೇನ್ ಮಾಡೋದು, ಬೆಳಗಿನ ಜಾವದ ತನಕ ಇಲ್ಲೇ ಕೂತ್ಕೊಳ್ಳೋದು. 4 ಗಂಟೆಗೆ ಎದ್ದು ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಹೇಗೋ 4 ಗಂಟೆ ತನಕ ಕೂತ್ಕೊಂಡ್ವಿ. ಅಂತೂ ಇಂತೂ ಬೆಳಗ್ಗಿನ ಜಾವ 4 ಗಂಟೆ ಆಯ್ತು. ಹಂಗೆ ಎದ್ಬಿಟ್ಟು ಇನ್ನೇನು ಆ ಕಡೆ ಹೋಗೋಣ ಅಂತ ನಡ್ಕೊಂಡು ಹಿಂಗೆ ಇಲ್ಲಿ ಅಂಡರ್ ಪಾಸ್ ಒಳಗಡೆ ಹಂಗೆ ನಡ್ಕೊಂಡ್ ಬಂದ್ವಿ. ನಿಜವಾಗ್ಲೂ ಇಲ್ಲಿ ಅಂಡರ್ ಪಾಸು ತುಂಬಾ ಕ್ಲೀನ್ ಆಗಿದೆ. ಬಟ್ ಏನು ಗಲೀಜಾಗ್ಲಿ ಅದು ಏನು ಇಲ್ಲ, ನಿಜವಾಗ್ಲೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಮ್ಮಲ್ಲೂ ಇರುತ್ತೆ, ಊರಿಂದೆಲ್ಲ ಅಲ್ಲೇ ಹಾಕಿರ್ತಾರಪ್ಪ. ಬಟ್ ನೋಡಿ ಇಲ್ಲಿ ನೋಡಿ, ಅಂಡರ್ ಪಾಸ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಾನು ನೋಡ್ದಂಗೆ ಇದು ಕಣ್ಣೂರು ಡಿಸ್ಟಿಕ್ ರೈಲ್ವೆ ಸ್ಟೇಷನ್ನು. ನಿಜವಾಗ್ಲೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಲ್ಲಿ ಕಸ ಹಾಕೋದಾಗ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಉಗಿಯೋದು ಅದು ಏನೂ ಇಲ್ಲ, ನೀಟಾಗಿ ಇಟ್ಕೊಂಡಿದ್ದಾರೆ. ಖುಷಿ ಆಯ್ತು ಗುರು ರೈಲ್ವೆ ಸ್ಟೇಷನ್ ನೋಡ್ಬಿಟ್ಟು. ಹಂಗೆ ಎಕ್ಸಿಟ್ ತಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರ್ಬೇಕಾದ್ರೆ ಫುಲ್ಲು ಮಳೆ ಗುರು. ಒಬ್ನ ಹತ್ರ ಕೇಳಿದ್ವಿ, ಸರ್ ಬಸ್ ಸ್ಟ್ಯಾಂಡಿಗೆ ಹೆಂಗೆ ಹೋಗೋದು ಅಂತ. ಅವ್ನು ಹಿಂಗೆ ಕೈ ತೋರಿಸ್ತಾ. ಅವ್ನು ಯಾವ ಕಡೆ ಕೈ ತೋರಿಸಿದ್ನೋ ಆ ಕಡೆನೇ ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗಿ ಹೋಗಿ ನಾವು ಎಲ್ಲಿ ಶುರು ಮಾಡಿದ್ವೋ ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದ್ವಿ. ಆಮೇಲೆ ಗೊತ್ತಾಯ್ತು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಹತ್ರನೇ ಇದೆ ಅಂತ. ಇನ್ನೇನು ಸುತ್ತಾಡ್ಕೊಂಡು ಅಲ್ಲಿ ಹೋಗ್ಬೇಕಾದ್ರೆ 5 ಗಂಟೆ ಆಗೋಯ್ತು. ರೈಲ್ವೆ ಸ್ಟೇಷನ್ ಚೆನ್ನಾಗಿದೆ, ಬಟ್ ಬಸ್ ಸ್ಟ್ಯಾಂಡ್ ಅಂತೂ ಡಬ್ಬ ತರ ಇದೆ ಗುರು. ಹಳೆ ಬಸ್ ಸ್ಟ್ಯಾಂಡು ಅಲ್ಲಲ್ಲಲ್ಲಲ್ಲ ಸೋರ್ತಾ ಇತ್ತು. ಬಟ್ ಬಿಲ್ಡಿಂಗ್ ಅಂತೂ ಯಾವ ಕಾಲದಲ್ಲಿ ಮಾಡಿದಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹಳೇದಿದು. ಬಟ್ ಏನಂದ್ರೆ ಇದು ಬಸ್ ನಿಂತ್ಕೊಳ್ಳೋದಕ್ಕೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ, ಅದೊಂದು ಓಕೆ. ಅದು ಬಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ. ಇದು ಇವಾಗ ಬೀಳುತ್ತೋ ಇನ್ಯಾವಾಗ ಬೀಳುತ್ತೋ ಅನ್ನೋ ತರ ಇದೆ. ಮತ್ತೆ ಬಸ್ಸು ಅಷ್ಟೇ, ಒಂದು ಬಾಕ್ಸಿಗೆ 4 ಚಕ್ರ ಇಟ್ಬಿಟ್ಟು ಒಂದು ಇಂಜಿನ್ ಫಿಕ್ಸ್ ಮಾಡ್ದಂಗೆ ಇದೆಯಪ್ಪ. ಇನ್ನೊಂದೇನಂದ್ರೆ ಕರೆಂಟ್ ಹೋಗೋದಾಯ್ತಾ, ಇದೇ ತರ ಕರೆಂಟ್ ಹೋಗೋದು. ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಪದೇ 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 ಕರೆಂಟ್ ಹೋಗ್ತಾ ಇತ್ತು. ತುಂಬಾ ಕರೆಂಟ್ ಪ್ರಾಬ್ಲಮ್ ಇದೆ ಇಲ್ಲಿ. ನೋಡಿ ಬಂತು ನೋಡಿ ನಮ್ಮ ಬಸ್ಸು, ನಿಲ್ಲಿಸ್ತಾರೆ, ಹತ್ಕೊಂಬೇಡ. ಬಸ್ ನೋಡಿ ಹೆಂಗಿದೆ. ಇವಾಗ ವಿಂಡೋ ತೋರಿಸ್ತೀನಿ ನೋಡಿ ಹೆಂಗ್ ಓಪನ್ ಮಾಡೋದು ಅಂದ್ರೆ,
ಹಿಂಗ್ ಬಂದು ಹಿಂಗ್ ತೆಗಿಬೇಕು, ಅಂದ್ರೆ ಮೇಲ್ಗಡೆ ಮೇಲ್ಗಡೆ ಈ ತರ ಪುಷ್ ಮಾಡ್ಬೇಕು. ನಮ್ ಕರ್ನಾಟಕದ ಬಸ್ಸಲ್ಲೆಲ್ಲ ಆದ್ರೆ ಈ ತರ ಸೈಡಿಗೆ ಸ್ಲೈಡ್ ಮಾಡ್ತೀವಲ್ಲ ಆ ತರ ಇವ್ರು ಮಾಡ್ತಾ ಇದಾರೆ. ಆ ನೋಡಿ ಬೆಳಿಗ್ಗೆ ಆಯ್ತು. ಸಾಂಗ್ ಹಾಕಿದಾರಲ್ಲ ದೇವ್ರದ್ದು. ನೋಡಿ ಗಂಟೆ 6 ಗಂಟೆ ಆಯ್ತು ಇವಾಗ. ಇನ್ನೇನ್ ಬಸ್ ಹೊರಡುತ್ತೆ, ನಾವು ಹೊರಡೋಣ ಅಲ್ವಾ? ಬಸ್ ಅಂತೂ ಹೊರಟಿದೆ, ನಾವು ಬಸ್ಸಲ್ಲಿ ಇದೀವಿ. ಇಲ್ಲಿಂದ ಹತ್ತತ್ರ ಒಂದು 70 ಕಿಲೋಮೀಟರ್ ಜರ್ನಿ ಇದೆ ಕೊಟ್ಟಿಯೂರಿಗೆ. ಕಣ್ಣೂರು ನೋಡಿ ಬೆಳಿಗ್ಗೆ ವೆದರು ಎಷ್ಟು ಚೆನ್ನಾಗಿದೆ ನೋಡಿ. ಕಣ್ಣೂರು ಸಖತ್ತಾಗಿದೆ ಗುರುವೆ ಕಣ್ಣೂರು. ಇದು ಬೆಳಿಗ್ಗೆ ಸ್ವಲ್ಪ ಮಳೆ ಬೇರೆ ಬಂತಲ್ಲ, ಬೆಳಿಗ್ಗೆ ವೈಬಿಕ್ಸ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹೋಗ್ತಾ ನಮಗೆ ಗ್ರೀನರಿ ಸಿಗ್ತಾ ಇದೆ ನೋಡಿ. ಮಲ್ನಾಡ್ ವೈಬ್ ಹೆಂಗಂದ್ರೆ, ನಮಗೆ ಮಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಯಾವ ತರ ವೈಬ್ ಸಿಗುತ್ತಲ್ವಾ, ಚಾರ್ಮಾಡಿ ಘಾಟ್ ಆ ತರ ಒಂದು ಮಲ್ನಾಡ್ ವೈಬ್ ಇಲ್ಲಿ ಸಿಗ್ತಾ ಇದೆ ನಮಗೆ ಕಣ್ಣೂರಿಂದ ಕೊಟ್ಟೂರಿಗೆ ಹೋಗ್ಬೇಕಾದ್ರೆ. ಮತ್ತೆ ಇಲ್ಲಿ ರೋಡು ಅಷ್ಟೇ, ಚಿಕ್ಕ ರೋಡ್. ಇಲ್ಲಿ ತುಂಬಾ ದೊಡ್ಡ ರೋಡ್ ಅಂತ ಏನು ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಯಾವ್ದೋ ಊರೊಳಗಡೆ ನಾವು ಜರ್ನಿ ಮಾಡ್ದಂಗಿದೆ. ಬಸ್ ಊರೊಳಗಡೆ ಹೋಗ್ಬಿಟ್ಟು ಆ ತರ ಅಷ್ಟು ಚಿಕ್ಕ ರೋಡ್ ಇದು ನೋಡಿ. ಶಿವ ಅಂದ್ರೆ ಪುರುಷ, ಪ್ರಕೃತಿ ಅಂದ್ರೆ ಶಕ್ತಿ. ಈ ಶಿವ ಮತ್ತೆ ಶಕ್ತಿಯ ಸಮಾಗಮನೆ ಈ ಕೊಟ್ಟಿಯೂರು ಅನ್ಸುತ್ತೆ. ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಮಾತಾಡೋಣ. ಬಟ್ ಈ ಬಸ್ ನೋಡಿ ಎಷ್ಟು ರಶ್ ಇದೆ ಅಂದ್ರೆ, ಎಲ್ರು ಕೂಡ ಕೊಟ್ಟಿಯೂರಿಗೆ ಹೋಗೋದು. ಇಲ್ಲೊಬ್ರು ನಿಂತಿದ್ದಾರೆ ನೋಡಿ ಯಜಮಾನ್ರು, ಅವರು ನಮ್ಮನ್ನೇ ನೋಡ್ತಿದ್ದಾರೆ. ಯಾಕಂದ್ರೆ ಯಾವಾಗ ಇವ್ರು ಇಳ್ದು ಹೋಗ್ತಾರೋ ಅಂತ ಅನ್ಸ್ಬಿಟ್ಟಿದೆ ಅವರಿಗೆ, ಅಷ್ಟು ರಶ್ ಇದೆ. ಪಾಪ ನಿಂತ್ಕೋಬೇಕಲ್ವಾ. ನೋಡಿ, ನಮ್ಮ ಇಷ್ಟ ದೇವರನ್ನ ನೋಡ್ಬೇಕು ಅಂದಾಗ ಒಂದೊಂದ್ಸತಿ ಮನುಷ್ಯರು ಭಕ್ತಿ ಇರುವಂತವ್ರು ಎಷ್ಟು ದೂರ ಬೇಕಿದ್ರು ನಿಂತ್ಕೊಂಡಾದ್ರೂ ಟ್ರಾವೆಲ್ ಮಾಡ್ತಾರೆ ಅಲ್ವಾ. ಮಳೆ ಅಂತೂ ಬಿದ್ದಿದೆ, ಸ್ವಲ್ಪ ಮಳೆ ಬರ್ತಾ ಇದೆ, ಬಟ್ ಚಳಿ ಅಂತೂ ಆಗ್ತಾ ಇಲ್ಲ. ವೆದರ್ ಮಾತ್ರ ಅಷ್ಟು ಸಖತ್ತಾಗಿದೆ, ಕಳ್ದೋಗ್ಬಿಟ್ವಿ ನಿಜವಾಗ್ಲೂ ಹೋಗ್ತಾ. ಓಕೆ, ಕೊಟ್ಟಿಯೂರಲ್ಲಿ ಸಿಗೋಣ. ನಾವು ಬಸ್ಸಿಂದ ಇಳ್ದಿದ್ದೀವಿ, ಅದು ಲಾಸ್ಟ್ ಸ್ಟಾಪ್ ಕೊಟ್ಟಿಯೂರೇ ಆಗಿತ್ತು. ಎಲ್ಲರೂ ಕೂಡ ಇಳ್ಕೊಂಡಿದ್ದಾರೆ. ಸ್ನಾನ ಮಾಡಕ್ ಅಲ್ಲೇ ಫೆಸಿಲಿಟಿ ಇದೆ. ಅದಾದ್ಮೇಲೆ ಬ್ರಷ್ ಯಾರು ಮಾಡಿಲ್ಲ ಅಂದ್ರು ಅದನ್ನು ಮಾಡ್ಕೋಬಹುದು. ಹೋಟ್ಲು ಇದೆ, ಟಿಫನ್ ಮಾಡ್ತೀರಾ ಅಂದ್ರೆ ದುಡ್ಡು ಕೊಟ್ಟು ಮಾಡ್ಬೇಕಷ್ಟೇ, ಫ್ರೀ ಅಂತಿಲ್ಲ. ಇವಾಗ ನಾವು ಇಕ್ಕರೆ ಕೊಟ್ಟಿಯೂರು ಅಲ್ಲಿದ್ದೀವಿ, ಯಾಕಂದ್ರೆ ನಾವು ಹೋಗ್ಬೇಕಾಗಿರೋದು ಅಕ್ಕರೆ ಕೊಟ್ಟಿಯೂರಿಗೆ. ಬನ್ನಿ, ಇಲ್ಲಿ ನೋಡಿ, ಇದು ಬ್ರಿಡ್ಜ್. ನಾವ್ ಹಿಂಗ್ ಹೋಗ್ತಿವಲ್ಲ, ಇದು ಬ್ರಿಡ್ಜ್ ನೋಡಿ. ಇದು ಹೊಸದ್ ಕಟ್ಟಿರೋದು ಬ್ರಿಡ್ಜ್. ಇಲ್ಲಿ ನೋಡಿ ಪಕ್ಕದಲ್ಲಿರೋದು ಹಳೆ ಬ್ರಿಡ್ಜ್. ಅದ್ರಲ್ಲೇನಾದ್ರು ಹೋದ್ರೆ ಬ್ರಿಡ್ಜ್ ಸಮೇತ ಜನರು ಇಷ್ಟು ಕ್ರೌಡ್, ಅದ್ರಲ್ಲಿ ಹೋದ್ರೆ ಬ್ರಿಡ್ಜ್ ಸಮೇತ ನೀರಲ್ಲಿ ಇರ್ತೀವಿ. ಇದೊಂದು ಕೆಲಸ, ಒಳ್ಳೆ ಕೆಲಸ ಮಾಡಿದ್ರು, ದೊಡ್ಡ ಬ್ರಿಡ್ಜ್ ಕಟ್ಬಿಟ್ಟು. ಬನ್ನಿ, ಆ ಬ್ರಿಡ್ಜ್ ನದಿ ಹೆಸರು ಬಂದ್ಬಿಟ್ಟು ಬಾವಲಿ ನದಿ ಅಂತ. ನೋಡಿ ಎಲ್ಲ ಸ್ನಾನ ಮಾಡ್ತಿದ್ದಾರೆ, ನಾವು ಕೂಡ ಸ್ನಾನ ಮಾಡಿದ್ವಿ. ಓಕೆ, ಇಲ್ಲಿಂದ ನಾನು ವಿಡಿಯೋ ಮಾಡಲ್ಲ, ಯಾಕಂದ್ರೆ ನಾವು ದೇವ್ರ ದರ್ಶನ ಮಾಡ್ಬೇಕಲ್ವಾ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ.
ಸರಿ ಆನೆ ಎಂತ ಇಲ್ಲ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಎಲ್ಲರಿಗೂ ಗಾಯ್ಸ್, ಇವಾಗ ನೀವು ನೋಡಿದ್ರಲ್ವಾ, ಆ ಎರಡು ಆನೆಗಳಲ್ಲಿ ಒಂದ್ರಲ್ಲಿ ಶಿವನ ವಿಗ್ರಹ, ಇನ್ನೊಂದ್ರಲ್ಲಿ ಸತಿಯ ವಿಗ್ರಹ. ಆ ದೇವಿಯ ವಿಗ್ರಹನ ಹಿಡ್ಕೊಂಡು ಅದು ಪ್ರದಕ್ಷಿಣೆ ಹಾಕುತ್ತೆ. ಇದು ಬೆಳಿಗ್ಗೆ ಒಂದ್ಸತಿ, ಮಧ್ಯಾಹ್ನ ಅಂದ್ರೆ ಇವಾಗ 12:30 ಆ ಟೈಮಲ್ಲಿ ಹಾಕುತ್ತೆ. ನೋಡಿ, ಇದೇ ಜಾಗದಲ್ಲಿ ದಕ್ಷ ಯಜ್ಞ ಮಾಡಿದ್ದು, ಸತಿ ತನ್ನ ಆತ್ಮಾಹುತಿಯನ್ನ ಮಾಡ್ಕೊಂಡಿದ್ದು, ಶಿವ ವೀರಭದ್ರನಾಗಿ ತಾಂಡವ ಆಡಿದ್ದು. ನಾವು 9:00ವರೆಗೆ ಕ್ಯೂ ಅಲ್ಲಿ ನಿಂತಿದ್ದು. ನಮಗೆ ಫೈನಲ್ ಆಗಿ ದರ್ಶನ ಸಿಗ್ಬೇಕಾದ್ರೆ ಮಧ್ಯಾಹ್ನ 1:30 ಆಗಿದೆ. ಅಷ್ಟೊತ್ತು ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಅಷ್ಟು ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡು. ಯಾಕಂದ್ರೆ ಇಲ್ಲಿ ನಾವು ಕ್ಯೂ ಅಲ್ಲಿ ನಿಲ್ತಾ ನೋಡಿ, ನಿಮಗೆ ತೋರಿಸ್ತೀನಿ ನಾನು ಹೋಗ್ತಾ ಹೋಗ್ತಾ ಮುಂದೆ ಎಷ್ಟು ಜನ ಇದ್ದಾರೆ ನೋಡಿ. ನೋಡಿ ಅಲ್ಲಿ ಆ ಕಡೆ ಇರೋದು ಕ್ಯೂ, ಅಲ್ಲಿಂದ ಕ್ಯೂ ಅಲ್ಲಿ ಹಂಗೆ ಬರ್ಬೇಕು. ಆಕ್ಚುಲಿ ಅಲ್ಲಿ ಕ್ಯೂ ಅಲ್ಲಿ ಹಂಗಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಒಟ್ಟಿಗೆ ನಿಂತ್ಕೊಂಡ್ಬಿಡ್ತೀವಿ. ಬಟ್ ಅಲ್ಲಿ ನಾವು ದೇವರ ದರ್ಶನ ಮಾಡಕಂತ ಅಲ್ಲಿ ಡೌನ್ ಹೋದಾಗ ಅಲ್ಲಿ ಒಬ್ಬೊಬ್ರು ಹೋಗ್ಬೇಕು, ಒಂದು ಕ್ಯೂ ಅಲ್ಲಿ ಆ ಕಡೆ ಒಬ್ರು ಈ ಕಡೆ ಒಬ್ರು, ಅದೇ ತರ ಹೋಗೋಕಿರೋದು. ಸೊ ಹಾಗಾಗಿ ಇಲ್ಲಿ ನಮಗೆ ತುಂಬಾ ಹೊತ್ತು ಬ್ಲಾಕ್ ಆಗಿತ್ತು. ಯಾಕಂದ್ರೆ ಇನ್ನೊಂದು ಕ್ಯೂ ಇತ್ತಲ್ವಾ, ಅದ್ರಲ್ಲಿ ಕೂಡ ಜನ ಬರ್ತಾ ಇದ್ರು. ಮತ್ತೆ ಅದು 1000 ರೂಪಾಯಿ ಕೊಟ್ಟು ಅಲ್ಲಿ ಬೇಗ ಹೋಗ್ಬೇಕು ಅಂತ ಹೋಗಿರೋರು ಅಲ್ಲೂ ಕೂಡ ಹೋಗ್ಬೇಕಲ್ವಾ. ಆಕ್ಚುಲಿ ಇದು ಜಾಗ ಚಿಕ್ಕದಿದು, ತುಂಬಾ ಚಿಕ್ಕದಿದು. ಇಲ್ಲಿ ಈಗ ಎಕ್ಸಾಂಪಲ್ ನೀವು ಒಂದು ಸಮುದಾಯ ಭವನದಲ್ಲಿ 100 ಜನ ಕೆಪಾಸಿಟಿ ಇರುತ್ತೆ. 1000 ಜನ ಬಂದ್ರೆ ಏನಾಗುತ್ತೆ ಹೇಳಿ? ಹಂಗೆ ಆಗಿರೋದಿಲ್ಲ ಪರಿಸ್ಥಿತಿ. ಬಟ್ ಹಿಂಗೆ ವಾಪಸ್ ನಾವು ರಿಟರ್ನ್ ಇಲ್ಲಿ ಬರ್ಬೇಕಾದ್ರೆ ನೋಡಿ, ಇಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಶಿವ ಅಲ್ಲಿ ಒಂದು ವೀರಭದ್ರನ ಒಂದು ಚಿಕ್ಕ ಇದ್ ಮಾಡಿದ್ದಾರೆ ನೋಡಿ, ದೇವಸ್ಥಾನ ಹತ್ರ ನೋಡಿ. ಈ ಜಾಗದಲ್ಲಿ ಶಿವ ವೀರಭದ್ರನ ಅವತಾರ ತಾಳಿದ್ದು ನೋಡಿ. ಇದು ಬಂದ್ಬಿಟ್ಟು ಇಕ್ಕರೆ ಕೊಟ್ಟಿಯೂರು ಅಂತ. ಇಲ್ಲಿ ಯಾವಾಗ್ಲೂ ಅಷ್ಟೇ, ವರ್ಷದ ಯಾವಾಗ್ಲೂ ನಿಮಗೆ ಪ್ರತಿದಿನ ದೇವಸ್ಥಾನ ಓಪನ್ ಇರುತ್ತೆ. ಅಲ್ಲಿ ವೈಶಾಖ ಮಾಸದಲ್ಲಿ ಮಾತ್ರ ಓಪನ್ ಇರೋದು, ವರ್ಷದಲ್ಲಿ ಒಂದ್ಸತಿ. ಇದು ನೋಡಿ, ಇಕ್ಕರೆ ಕೊಟ್ಟಿಯೂರು. ಇಲ್ಲಿ ಯಾವಾಗ ಬೇಕಿದ್ರು ಬರ್ಬೋದು, ಪ್ರತಿದಿನ ಪೂಜೆ ಇರುತ್ತೆ ಇಲ್ಲಿ. ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಬಸ್ ರೆಡಿ ಇತ್ತು, ಬಸ್ ಹತ್ಬಿಟ್ವಿ. ನನಗನ್ಸಿದ್ದೇನೆಂದ್ರೆ ನೋಡಿ, ದಕ್ಷ ಈ ಜಾಗದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಯಜ್ಞ ಮಾಡ್ತಾರೆ. ಅಲ್ಲಿ ಎಲ್ರಿಗೂ ಇನ್ವೈಟ್ ಮಾಡಿರ್ತಾರೆ, ಬಟ್ ಶಿವನಿಗೆ ಯಾವುದೇ ಇನ್ವಿಟೇಷನ್ ಇರಲ್ಲ. ಅದು ಅಲ್ಲದೆ ಸತಿ ಮುಂದೆನೆ ಶಿವನನ್ನ ನಿಂದಿಸೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ತುಂಬಾ ಮನನೊಂದಂತಹ ಸತಿ ಅದೇ ಅಗ್ನಿಕುಂಡಕ್ಕೆ ಹಾರ್ಬಿಟ್ಟು ತನ್ನ ಆತ್ಮಾಹುತಿಯನ್ನ ಮಾಡ್ಕೋತಾರೆ. ಈ ವಿಷಯ ತಿಳಿದಂತ ಶಿವ ರುದ್ರ ತಾಂಡವನಾಗಿ ವೀರಭದ್ರನ ಅವತಾರ ತಾಳ್ಬಿಟ್ಟು ಈ ಜಾಗನ ಧ್ವಂಸ ಮಾಡಿ ದಕ್ಷನ ತಲೆಯನ್ನ ಕತ್ತರಿಸ್ತಾರೆ. ಆಮೇಲೆ ಅಲ್ಲಿ ದೇವಿಯ ದೇಹ ಏನಿರುತ್ತಲ್ವಾ, ಅದನ್ನ ತಗೊಂಡು ವಿಶ್ವವೆಲ್ಲ ಸುತ್ತಾಡ್ತಾರೆ. ಕೊನೆಗೆ ವೈರಾಗ್ಯ ಬಂದ್ಬಿಟ್ಟು ತಪಸ್ಸಿಗೆ ಹೋಗ್ಬಿಡ್ತಾರೆ ಶಿವ. ಇಷ್ಟೆಲ್ಲ ಘಟನೆಗಳಿಗೆ ಕೊಟ್ಟಿಯೂರು ಸಾಕ್ಷಿಯಾಗಿದೆ ನೋಡಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏನ್ ಗೊತ್ತಾ? ಅದು ಪ್ರೀತಿ. ಶಿವನ್ ಮೇಲೆ ಸತಿಗೆ ಎಷ್ಟು ಪ್ರೀತಿ ಅಲ್ವಾ. ಸ್ವತಃ ತನ್ನ ತಂದೆಯೇ ಗಂಡನನ್ನ ನಿಂದಿಸಿದ್ದವರಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ, ಅಗ್ನಿಗೆ ಆಹುತಿ ಆಗ್ಬಿಟ್ರು. ಹಾಗೆ ಶಿವ ತಾನು ತುಂಬಾ ಪ್ರೀತಿ ಮಾಡಿದ್ದಂತಹ ಸತಿನ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಶಿವ ತಾಂಡವನೇ ಆಡ್ಬಿಟ್ಟು ಕೊನೆಗೆ ವೈರಾಗ್ಯ ಬಂದು ತಪಸ್ಸಿಗೆ ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಸತಿಯೇ ಪಾರ್ವತಿಯಾಗಿ ಹುಟ್ಟುಬಿಟ್ಟು ಶಿವನನ್ನ ಮತ್ತೆ ಪ್ರೀತಿ ಮಾಡಿಬಿಟ್ಟು ಆ ತಪಸ್ಸಿಂದ ಹೊರಗಡೆ ಕರ್ಕೊಬಂದ್ಬಿಟ್ಟು ಮದುವೆ ಆಗ್ತಾರೆ. ನೋಡಿ, ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ, ಎಷ್ಟು ಶಕ್ತಿ ಇದೆ ಪ್ರೀತಿಗೆ. ನಾವು ಯಾವಾಗ್ಲೂ ಅಷ್ಟೇ, ಪ್ರೀತಿನ ಯಾವತ್ತೂ ನಾವು ಕೀಳಾಗಿ ನೋಡ್ಲಿಕ್ಕೆ ಹೋಗ್ಬಾರ್ದು. ಮಹಾದೇವನೇ ಅಷ್ಟು ಕಷ್ಟಪಟ್ಟಿರ್ಬೇಕಾದ್ರೆ ಇನ್ನು ನಾವೆಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಹೇಳೋದೇನೆಂದ್ರೆ, ಎಲ್ಲರೂ ಕೂಡ ಕೊಟ್ಟಿಯೂರಿಗೆ ಭೇಟಿ ಕೊಡಿ. ಯಾಕಂದ್ರೆ ನಾವು ದೇವಸ್ಥಾನ ಕಟ್ಬಿಟ್ಟು ಅಲ್ಲಿ ವಿಗ್ರಹನ ಇಟ್ಬಿಟ್ಟು ನಾವು ದೇವರ ಪೂಜೆಯನ್ನ ಮಾಡ್ತೀವಿ. ಬಟ್ ಕೆಲವೊಂದು ಕಡೆ ಏನಾಗುತ್ತೆ ಅಂದ್ರೆ, ಕೆಲವೊಂದು ಜಾಗಗಳಿಗೆ ಸಾಕ್ಷಾತ್ ದೇವರೇ ಬಂದು ಹೋಗಿರ್ತಾರೆ. ಸೊ ಅಂತ ಜಾಗಗಳಲ್ಲಿ ಕೊಟ್ಟಿಯೂರು ಕೂಡ ಒಂದು. ಸೊ ಆದಷ್ಟು ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.